ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ GS ಟೈಮ್ ಲೈನ್ಸ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋನಲ್ಲಿ ಸೂಪರ್ ಆಗಿ ಮನೆಯಲ್ಲೇ ರುಚಿಕರವಾದ ಚಿಕನ್ ಕಬಾಬ್ನ ಮಾಡುವುದು ಹೇಗೆ ಅಂತ ತಿಳ್ಕೊಳ್ಳೋಣ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಮೊದಲೇ ನಿಮಗೆ ತಲುಪುತ್ತೆ. ಹಾಗಿದ್ರೆ ಬನ್ನಿ, ಚಿಕನ್ ಕಬಾಬ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ನೋಡೋಣ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಸ್ನೇಹಿತರೆ, ಈಗ ಚಿಕನ್ ಕಬಾಬ್ ಮಾಡುವಾಗ ನಾವು ಇಮಿಡಿಯೇಟ್ ಮಾಡಕ್ ಆಗಲ್ಲ. ನೀವು ಚಿಕನ್ ಕಬಾಬ್ ಮಾಡಬೇಕು ಅಂದ್ರೆ ಫಸ್ಟ್ ಕಲ್ಸಿಟ್ಕೋಬೇಕು. ಯಾವ ರೀತಿ ಮುಂಚೆನೆ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ, ಅದು ಸೆಟ್ ಆಗ್ಬೇಕು. ಅದಕ್ಕೋಸ್ಕರ ನಾವು ಏನ್ ರೆಡಿ ಮಾಡ್ಕೊಂತ ಇದೀವಿ ಫಸ್ಟ್ ಬನ್ನಿ ನೋಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊತಾ ಈ ತರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್. ಅರ್ಧ ಕೆಜಿ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಸೊ ನಾನು ಅರಿಶಿನ ಹಾಕೊಂಡು ಚಿಕನ್ ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ನೀರನ್ನ ಸೋಸ್ಕೊ ಇಟ್ಕೊಂಡಿದ್ದೀನಿ. ನೀರಿನ ಅಂಶ ಇಲ್ದಿರಂಗೆ ನೋಡ್ಕೊಳ್ಳಿ ನೀವು. ಅಲ್ಲಿ ಅರಿಶಿನ ಪುಡಿ ಹಾಕಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಅಂದ್ರೆ 1/4 ಸ್ಪೂನ್ ಫಸ್ಟೇ ಹಾಕೊಂಡು ತೊಳ್ಕೊಂಡಿರೋದ್ರಿಂದ 1/4 ಸ್ಪೂನ್ ಅರಿಶಿನ ಪೌಡರ್ನ ಹಾಕೋತಾ ಇದ್ದೀನಿ. ಹಸಿಮೆಣಸಿನಕಾಯಿ ಯೂಸ್ ಮಾಡಿರೋದ್ರಿಂದ ನಾವು ಅರ್ಧ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಅನ್ನ ಯೂಸ್ ಮಾಡಿ ಚೆನ್ನಾಗಾಗುತ್ತೆ ನೋಡಿ. 2 ಸ್ಪೂನ್ ಮೊಸರು ಯೂಸ್ ಮಾಡಿದ್ದೀನಿ. ಫಸ್ಟೇನೆ ಇಲ್ಲಿ ಕ್ರಶ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿ ಪೇಸ್ಟ್ ಅನ್ನು ಕೂಡ ಇಲ್ಲಿಗೆ ಸೇರಿಸ್ಕೊತೇನೆ. ನಾವ್ ಈ ತರ ಕ್ರಶ್ ಮಾಡಿ ಜಜ್ಜಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ನೀವಿಲ್ಲ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಂಡು ಕೂಡ ಡೈರೆಕ್ಟ್ ಆಗಿ ಸೇರಿಸಬಹುದು. ಹಾಗೇನೆ ಇಲ್ಲಿ ನಾನು ಎಲ್ಲ ಸೇರಿಸ್ಕೊಂಡ್ಮೇಲೆ ನಾನು ಇವಾಗ ಕಬಾಬ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಅರ್ಧ ಕೆಜಿಗೆ ಎಷ್ಟು ಬೇಕೋ ಅಷ್ಟು ಕಬಾಬ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಕೆಜಿಗೆ ಒಂದು ಕಬಾಬ್ ಪೌಡರ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ವೈಟ್ ಮಾತ್ರನೂ ಹಾಕೋಬಹುದು, ಇಲ್ಲಾಂದ್ರೆ ಎಲ್ಲೋ ತೆಗಿಬಹುದು. ಬಟ್ ಇಲ್ಲ, ನಾನು ಒಂದು ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ನಾನೇನು ಎಲ್ಲೋ ಪಾರ್ಟ್ನ ತೆಗಿತೀನಿ. ಒಂದು ಮೊಟ್ಟೆ ಹಾಕೊಂಡಿದೆ. ಏನಕ್ಕಪ್ಪ ಮೊಟ್ಟೆ ಹಾಕೋದು? ಮೊಟ್ಟೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ತಳ ಹಿಡಿಯೋಲ್ಲ, ಕಬಾಬ್ ಚೆನ್ನಾಗಿ ಬರುತ್ತೆ. ಹಾಗೇನೆ ಅರ್ಧ ಹೋಳು ನಿಂಬೆ ರಸವನ್ನ ಸೇರಿಸ್ಕೊತೀನಿ. ಈಗ ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಸೆಟ್ ಆಗಿ. ಇದನ್ನ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ, ನೀಟಾಗಿ ಹಿಡಿಯೋ ರೀತಿಯಲ್ಲಿ ನೋಡಿ. ಈ ತರ ನೀಟಾಗಿ ಅದಕ್ಕೆಲ್ಲ ಸೆಟ್ ಆಗ್ಬೇಕು. ಯಾವುದೇ ಕಾರಣಕ್ಕೂ ನೀರನ್ನ ಬಳಸಬೇಡಿ, ನಾನು ನೀರು ಯೂಸ್ ಮಾಡಿಲ್ಲ. ನಿಂಬೆ ರಸ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಚಿಕನ್ಗೆ. ಹಾಗೇನೆ ಸಾಫ್ಟ್ ಆಗುತ್ತೆ ಚಿಕನ್. ಹಾಗೇನೆ ಮೊಸರು ಹಾಕಿರ್ತೀವಿ ಅಲ್ವಾ, ಮೊಸರು ಹಾಕಿರೋದ್ರಿಂದನೂ ಚಿಕನ್ ಸಾಫ್ಟ್ ಬರುತ್ತೆ. ನೋಡಿ, ಚಿಕನ್ಗೆ ಮಸಾಲೆ ನೀಟಾಗಿ ಸೆಟ್ ಆಗಕ್ಕೆ ಬಿಡಬೇಕು. 1/2 ಅವರ್ ಅಥವಾ 1 ಅವರ್ ಈ ತರ ಸೆಟ್ ಆಗಕ್ಕೆ ಬಿಡಿ. ಇಲ್ಲ ಅಂದ್ರೆ ನೀವು ಬೇಗ ಮಾಡ್ಕೋಬೇಕು ಅಂದ್ರೆ 1/4 ಗಂಟೆ ಫ್ರಿಡ್ಜ್ ಅಲ್ಲಿ ಬೇಗ ಇಡಿ. ಆಮೇಲೆ ತಣ್ಣಗಾದ್ಮೇಲೆ ಅದನ್ನ ನಾವು ರೆಡಿ ಮಾಡ್ಕೋಬಹುದು. ನೋಡಿ, ಇವಾಗ ಕ್ರಶ್ ಮಾಡಿ ಹಾಕಿರೋ ಕೊತ್ತಂಬರಿ ಸೊಪ್ಪೆಲ್ಲ ನೋಡಿ ಎಷ್ಟು ಕೋಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಕಬಾಬ್ ಪೌಡರ್ ಕೂಡ ಉಪ್ಪಿನ ಅಂಶ ಇರುತ್ತೆ, ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಉಪ್ಪಿನ ಪೌಡರ್ನ ಹಾಕೊಂಡು ಕಲ್ಸ್ಕೊಂಡಿದ್ದೀನಿ. ಇಲ್ಲಿ 2 ಸ್ಪೂನ್ ಕಾರ್ನ್ಫ್ಲೋರ್, ಕೂಡ ನೀಟಾಗಿ ಸೆಟ್ ಮಾಡ್ಕೊಳ್ಳಿ, ಕಲಿಸ್ಕೊಳ್ಳಿ. ಕರಿಬೇವನ್ನು ಆಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ ಕಬಾಬು. ನೋಡಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಅದೇ ಕೋಟಿಂಗ್ ಬಂದ್ಬಿಡುತ್ತದೆ. ಇಷ್ಟ ಆದ್ರೆ ಸಾಕು. 1/2 ಅವರ್ ಮೇಲೆ ಎಷ್ಟು ಅವರ್ 1, 2 ಅವರ್ 3 ಅವರ್ ಬಿಟ್ರು ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಕಬಾಬು ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ. ಇದನ್ನ ಈಗ ಒಂದು ಸೈಡ್ ಎತ್ತಿಗೆ ಕೊಡ್ತಿದೀವಿ. ಹೌದು, ಇಷ್ಟು ಇಂಗ್ರೀಡಿಯೆಂಟ್ಸ್ ನ ಹಾಕಿ ಇದನ್ನ ಕ್ಲೋಸ್ ಮಾಡಿ ಒಂದ್ ಕಡೆ ಸೈಡ್ ಇಟ್ಬಿಡ್ತೀನಿ.
ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಡಿ ಇಲ್ಲ ಇಲ್ಲಾಂದ್ರೆ ಫ್ರಿಡ್ಜ್ ಅಲ್ಲಿ ಇಡ್ಬೋದು, ಇಲ್ಲಾಂದ್ರೆ ಹಾಗೇನೂ ಕೂಡ ಇಡ್ಬೋದು. ನೋಡಿ ಸೆಟ್ ಮಾಡಕ್ ಇಟ್ಟಿದ್ವಲ್ಲ 1 hour ಆಗಿದೆ. ನೋಡಿ ನೀಟಾಗಿ ಮಸಾಲೆ ಎಲ್ಲ ಚಿಕನ್ಗೆ ಕೋಟಿಂಗ್ ಎಷ್ಟು ನೀಟಾಗಿ ಆಗಿದೆ ಅಂತ. ಸೊ ನೆಕ್ಸ್ಟ್ ಇವಾಗ ಕಬಾಬ್ ಮಾಡಕ್ಕೆ ಎಣ್ಣೆ ಇಡೋಣ. ನೋಡಿ ಮಾಡ್ಲಿಕ್ಕೆ ಆದಿದೆ. ಕಬಾಬ್ಗೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ ನೀವು ಕರಿಬೇವನ್ನ ಆಡ್ ಮಾಡ್ಕೊಳ್ಳಿ. ಹಸಿ ಕರಿಬೇವನ್ನ ತುಂಬಾ ಚೆನ್ನಾಗಾಗುತ್ತೆ ಕಬಾಬು, ಎಕ್ಸ್ಟ್ರಾ ಫ್ಲೇವರೇ ಕೊಡುತ್ತೆ. ಇವಾಗ ಈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಾಕ್ತಾ ಇದೀನಿ. ಕಬಾಬು ಹಾಕಿನ ಸೌಟ್ ಹಾಕಕ್ ಹೋಗ್ಬೇಡಿ, ಜಾಸ್ತಿ ಬೇಗ ಹಾಕಕ್ಷಣ ಅದೆದ್ದು ಮೇಲ್ ಬರುತ್ತೆ. ಆಮೇಲೆ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಜಾಸ್ತಿ ಇಟ್ಕೋಬೇಡಿ, ಎಣ್ಣೆ ಕುಡಿದ್ಬಿಡುತ್ತೆ. ಮೀಡಿಯಂ ಆಗಿ ಇಟ್ಕೊಂಡು ಮಾಡ್ತೇವೆ. ನಿಮ್ಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗೋದಿಲ್ಲ. ನೋಡಿ ಫ್ಲೇಮ್ನ ಮೀಡಿಯಂ ಅಲ್ಲಿ ಇಟ್ಟಿದ್ದೀನಿ ನಾನು. ಜಾಸ್ತಿ ಐದು ಮಾಡ್ಕೊಂಡ್ರೆ ಬೇಗ ಸಿಗೋಗುತ್ತೆ, ಒಳಗಡೆ ಬೇಯಲ್ಲ. ನೀವು ಓಪನ್ ಮಾಡ್ತೀವಿ. ಎಷ್ಟು ಚೆನ್ನಾಗಿ ಬಂದಿದೆ, ಯಾವುದೇ ರೀತಿ ಕಳ ಇಡ್ತಿಲ್ಲ. ನೋಡಿ ಇವಾಗ ಸಾಕು, ಇಷ್ಟು ಬಣ್ಣ ಬಂದ್ರೆ ಸಾಕು. ಜಾಸ್ತಿ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಬೇಡಿ, ಸೀದೋಗುತ್ತೆ, ಒಳಗೆ ಬೇಯಲ್ಲ. ನೋಡ್ಕೊಂಡು ಮೀಡಿಯಂ ಆಗಿ ಬೇಯಿಸ್ಬೋದು. ನೋಡಿ ಸ್ವಲ್ಪ ಬೇಯಿಸಿದ್ದೀವಿ. ನೋಡಿ ಯಾವುದೇ ರೀತಿ ನೀರು ಬಿಟ್ಟಿಲ್ಲ, ಮಸಾಲೆಯಲ್ಲಿ ತುಂಬಾ ನೀಟಾಗಿ ಸೆಟ್ ಆಗಿದೆ. ಎಷ್ಟು ಸಾಫ್ಟ್ ಆಗಿ ಹೆಂಗೆ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಬಿಸಿ ಬಿಸಿಯಾಗಿ ಹೂ ತರ ಬಂದಿದೆ. ನೋಡಿ ತುಂಬಾ ಚೆನ್ನಾಗಿದೆ. ಇವ್ರು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿ ಬಂದಿದೆ, ಬೆಂದಿದೆ ಒಳಗೂ ಏನು ಹಸಿ ಅಂತ ಅನ್ನಿಸ್ತಾ ಇಲ್ಲ. ಪೂರ್ಣ ಚೆನ್ನಾಗಿ ಬೆಂದಿದೆ, ಜ್ಯೂಸಿ ಆಗಿದೆ. ಅದಿಯಲ್ಲಿ ಕಲರು ಸಾಕು, ಜಾಸ್ತಿ ಬಂದರೆ ಕಲರು ರೆಡ್ ಆಗಿದ್ರೆ ನೋಡೋಕ್ಕೂ ಚೆಂದ. ಬೆಂದಿದೆ, ಮುಖ್ಯವಾಗಿ ಬೆಂದಿರಬೇಕು, ಕಪ್ಪಾಗಬಾರ್ದು ಕಬಾಬ್, ನೋಡೋಕ್ಕೂ ಲುಕ್ ಇರಬೇಕು. ತಿಂದರೂ ಅಷ್ಟೇ ಖಾರ ಉಪ್ಪು ಚೆನ್ನಾಗಿ ಹಿಡ್ದಿದೆ. ನೋಡಿ ಕಲರ್ ಇದೆ. ನೀವು ಕೂಡ ಸ್ಟಾರ್ಟಿಂಗ್ ಒಂದು 2-3 ಪೀಸ್ ಹಾಕೊಂಡು ಟ್ರೈ ಮಾಡಿ, ಅದನ್ನ ಮುರಿದು ತಿಂದು ಅದರ ಬಣ್ಣ ಮತ್ತು ಎಷ್ಟು ಬೆಂದಿದೆ ನೋಡಿಕೊಂಡು ಉಳಿದ ಒಬ್ಬೆ ಹಾಕೊಬೇಕು ನೀವು. ಓಕೆ, ಈಗ ಪ್ಲೇಟಲ್ಲಿ ಸರ್ವ್ ಮಾಡ್ತಾರೆ, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಸ್ನೇಹಿತರೆ ನೋಡ್ಬೋದು, ಈಗ ಕ್ರಿಸ್ಪಿಯಾದ ಹೋಮ್ ಮೇಡ್ ಚಿಕನ್ ಕಬಾಬ್ ರೆಡಿ ಆಗಿದೆ. ನೋಡಿದ್ರಿ ಸ್ನೇಹಿತರೆ, ಯಾವ ರೀತಿ ಮನೆಯಲ್ಲೇ ರುಚಿಕರವಾದ ಚಿಕನ್ ಕಬಾಬ್ನ ಮಾಡ್ಬೋದು ಅಂತ ತಿಳ್ಕೊಂಡ್ರಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.